ಹಲೋ ಫ್ರೆಂಡ್ಸ್, ಫಸ್ಟ್ ಟೈಮ್ ವಿಡಿಯೋ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ಡೇ ವ್ಲಾಗ್ ಸ್ಟಾರ್ಟ್ ಆಗ್ತೈತೆ. ನಮ್ಮ ದೊಡ್ಡಮ್ಮ ಬಂದಿತ್ತಲ್ಲ, ಆಲ್ರೆಡಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಾದ್ಮೇಲೆ 11 ಗಂಟೆ ಆಗಿತ್ತು. ಹಾಗಾಗಿ ಅವರೆಲ್ಲ ಹೊರಟಿದ್ರು. ಹೋಗೋಕ್ಕೆ ಅಂತ ಹೇಳಿ ವೇಟ್ ಮಾಡ್ತಿದ್ರು. ನಾನು ಈ ಕಡೆಯಿಂದ ಹೋಗ್ಬೇಕಿದ್ರೆ ಕ್ಯಾಮ್ರಾ ತಗೊಂಡು ಹೋಗಿರ್ಲಿಲ್ಲ. ಆಮೇಲೆ ಇಲ್ಲೇ ಆಟೋಗೆ ವೇಟ್ ಮಾಡ್ತಿದ್ರಲ್ಲ, ಹಾಗಾಗಿ ನಾನು ಕಿಟಕಿಯಿಂದನೇ ಶೂಟ್ ಮಾಡ್ಕೊತಿದ್ದೆ. ನಮ್ಮ ದೊಡ್ಡಮ್ಮ ಬಾಯ್ ಮಾಡ್ತಿದ್ರು. ನಮ್ಮ ಅಮ್ಮ ಎಲ್ಲಾನು ರೆಡಿ ಮಾಡಿ ಹೋಗಿದ್ರು ಪೂಜೆ ಮಾಡೋದಕ್ಕೆ ಅಂತ ಹೇಳಿ. ಮಧ್ಯಾಹ್ನ ಟೈಮಲ್ಲಿ ಹೋಗಿದ್ದು. ಮಧ್ಯಾಹ್ನ ಟೈಮ್ ಪೂಜೆ ಮಾಡಬಾರ್ದು ಅಂತ ನಾನು ಸಂಜೆ ಆದ್ಮೇಲೆ ಪೂಜೆ ಮಾಡಿದೆ. ಮಗಳು ಅಣ್ಣಗೂ ಕೊಡುವ ಬೆಡ್ಶೀಟ. ತಿನ್ಬಿಡ ಕಣ್ಚಿನ ಪಾಪು, ತಿನ್ಬಿಡ. ಇದು ಅದರ ನೆಕ್ಸ್ಟ್ ಮಾರ್ನಿಂಗು. ಇಷ್ಟು ದಿನ ಹೆಂಗೋ ಅಮ್ಮ ಇತ್ತ ಮಾಡ್ಕೊಬಿಡೋದು. ನನ್ನ ಬೈ ಮಿಸ್ಸಾಗಿ ಲೇಟಾಗಿ ಎದ್ರು ಕೂಡ ಏನು ಅವ್ನಿಗೆ ರೆಡಿ ಮಾಡಿ ತಿನ್ನಿಸ್ಬಿಟ್ಟು ಕಳಿಸ್ತಿದ್ದೆ ಅಲ್ವಾ, ಆಗೋಗೋದು. ಬಟ್ ಇವಾಗ ನಮ್ಮಮ್ಮ ಹೋದ್ಮೇಲೆ ಇರೋ ಬರ ಮನೆ ಕೆಲಸ ಎಲ್ಲನೂ ಮಾಡಬೇಕು. ನಮಗೆ ನಿದ್ದೆ ಆಗಲಿ ಬಿಡ್ಲಿ, ನನಗೆ ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಅಲ್ಲಿ. ಆದ್ರೂ ಇದು ಮಾಡಲೇಬೇಕಲ್ಲ, ಅವ್ನು ಸ್ಕೂಲಿಗೆ ಕಳಿಸ್ಲೇಬೇಕಲ್ಲ ಅಂತ ಹೇಳಿ ಎದ್ದೆಲ್ಲನೂ ಕ್ಲೀನ್ ಮಾಡಿಬಿಡೋಣ ಫಸ್ಟು ಅಂತ ಹೇಳಿ ಎದ್ದೆ. ಆದರೂ ಏನೇ ಎದ್ದೇಳೋ ಅಷ್ಟರಲ್ಲೂ ಕೂಡ 8 ಗಂಟೆ ಆಗಿತ್ತು. ಸದ್ಯಕ್ಕೆ ನಿನ್ನೆನೆ ದೋಸೆಗೆ ಆಡಿಸಿಟ್ಟಿದ್ದೆ. ದೋಸೆ ಆಗಿದ್ದಕ್ಕೆ ಪರವಾಗಿಲ್ಲ, ಲೇಟಾಗಿದ್ರೂ ನಡೆಯುತ್ತೆ. ಬೇರೆ ತಿಂಡಿಗಳು ಮಾಡಬೇಕು ಅಂದರೆ ಸ್ವಲ್ಪ ಬೇಗನೆ ಎದ್ದೇಳಬೇಕು. ನಾನು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು, ಇನ್ನೂ ಕಸ ಎಲ್ಲ ಗುಡಿಸಿರಲಿಲ್ಲ. ಫಸ್ಟ್ ಫೇಸ್ ವಾಶ್ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡ್ಕೋತಿದ್ದೆ. ಆಮೇಲೆ ಕಸ ಎಲ್ಲ ಗುಡಿಸಿ ಫಸ್ಟ್ ಒಳಗಡೆಯಿಂದನೂ ಕಸ ಗುಡಿಸ್ಕೊತೀನಿ. ಬಟ್ ಮಾಮೂಲಿ ಹಂಗೆ ಅವಾಗೆಲ್ಲ ರೆಗ್ಯುಲರ್ ರುಟೀನಲ್ಲಿ ಫಸ್ಟ್ ರಂಗೋಲೆ ಬಿಡ್ತಿದ್ದೆ ಹೋಗಿ ಆಚೆ ಕಡೆ. ಇವಾಗ ಫಸ್ಟ್ ಮುಖ ತೊಳ್ಕೊಬಿಡೋಣ ಅಂತ ಹೇಳಿ ಮುಖ ತೊಳ್ಕೊತಿದ್ದೆ. ಆಮೇಲೆ ಆಲ್ರೆಡಿ ಹೆಂಗೂ ಟೈಮ್ ಆಗಿ ಹೋಗಿತ್ತು, ನಾನು ಇದ್ದಾಗಲೇ 8 ಗಂಟೆ ಆಗಿ ಹೋಗಿತ್ತು. ಹಂಗಾಗಿ ಇನ್ನು ಎಷ್ಟೊತ್ತು ಮಾಡಿದ್ರು ಏನು ಅಂತ ಅಂದ್ಬಿಟ್ಟು ನಿಧಾನ ಮಾಡ್ಕೋತಿದ್ದೆ. ಇನ್ನೊಂದೇನು ವಿಷಯಪ್ಪ ಅಂತಂದರೆ, ಸದ್ಯಕ್ಕೆ ನನ್ನ ಮಗಳು ಎದ್ದಿರಲಿಲ್ಲ. ಅದೇ ನಂಗೆ ದೊಡ್ಡ ಖುಷಿ. ಅವಳು ಇವತ್ತು ಹೆಂಗೋ 11 ಗಂಟೆವರೆಗೂ ಮಲಗಿದ್ಲು. ಹಂಗಾಗಿ ನನಗೆ ಕೆಲಸ ಮಾಡ್ಕೊಳಕ್ಕೆ ಈಸಿ ಆಯಿತು. ಇಲ್ಲ ಅಂತಂದರೆ ನಿಜ ತುಂಬ ಕಷ್ಟ ಆಗುತ್ತೆ ಅವಳು ನೋಡ್ಕೊಂಡು. ಅವಳ ಮುಂದೆ ಇರಲೇಬೇಕು ಯಾರಾದ್ರೂ. ಇವಾಗ ನನ್ನ ಮಗ ಎದ್ದೇಳೋದು ಲೇಟ್ ಆಗುತ್ತಲ್ಲ, ಅವನು 9 ಗಂಟೆ 9:30ಗೆ ಎದ್ದೇಳ್ತಾನೆ. ಹಂಗಾಗಿ ಪಾಪು ಎದ್ರೆ ನಾನೇ ನೋಡ್ಕೋಬೇಕಾಗುತ್ತೆ. ಅವಳು ಮುಂದೆ ಕುತ್ಕೊಂಡೇ ಇರಬೇಕು, ಇಲ್ಲಾಂದ್ರೆ ಅವಳನ್ನ ಎತ್ಕೋಬೇಕು. ಮಕ್ಕಳು ದೊಡ್ಡವಾಯ್ತಾ ಅವೇ ಒಂದು ಇದಿರ್ತಾವಲ್ಲ, ಅವಳವೇ ಕೆಸ ಆಗೋಯ್ತವೆ. ಆಮೇಲೆ ಸದ್ಯಕ್ಕೆ ಅವಳು ಹೆಂಗೋ ಮಲ್ಕೊಳ್ಳೋದೇ ಆರಾಮಾಗೈತೆ. ಇವಾಗೇನೋ ಒಂದು ಸ್ವಲ್ಪ ಪರವಾಗಿಲ್ಲ, ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಬಟ್ ಇನ್ನು ದಿನ ಇವಾಗೇನೋ 4.5 months ಓಕೆ ಏನು. ಆದರೆ ದಿನ ಆಯ್ತಾ ಅವ್ರನ್ನೇ ನೋಡ್ಕೊಳಕ್ಕೆ ಒಬ್ರು ನೋಡಕ್ಕೆ ಅಂತಾನೆ ಒಬ್ರು ಇರ್ಬೇಕಾಗುತ್ತೆ. ನೋಡೋಣ ಅಷ್ಟರಲ್ಲಿ. ನಾನು ಫಸ್ಟ್ ನೋಡಿದವ್ರ ಮನೆ ಕೆಲಸದವ್ರೆಲ್ಲೂ ಅವ್ರು ಸಿಗ್ತಾ ಇಲ್ಲ. ಹಂಗಾಗಿ ಬೇರೆಯವ್ರು ನೋಡೋಣ ಅನ್ಕೊಂಡು ಸುಮ್ಮನೆ ಇದ್ದೀನಿ. ಅವ್ರು ಬಂದರೆ ಎಷ್ಟೋ ಅಷ್ಟು ಕೆಲಸ ಕಮ್ಮಿ ಆಯ್ತದೆ. ಯಾರೊಬ್ರು ಇದ್ರೆ ಮಾಡೋದಕ್ಕೆ ಅಂತವ. ಅವಾಗ ಅಡುಗೆ ಮಾಡ್ಕೊಂಡು ಆರಾಮಾಗಿರ್ಬೋದು, ಒಂದು ಸ್ವಲ್ಪ ಪಾಪು ಗಿಪ್ಪು ನೋಡ್ಕೊಂಡು. ಅಡುಗೆ ಮಾಡೋ ಟೈಮ್ಗೆ ಕರೆಕ್ಟಾಗಿ ಅಳ್ತವೆ ಆ ಮಕ್ಕಳು ಕೂಡ. ಈ ಮಿಕ್ಕಿದಂತೆಲ್ಲ ಸುಮ್ಮನೆ ಇರ್ತವೆ. ಅಡುಗೆ ಮಾಡಬೇಕಿದ್ರೆ ಅಥವಾ ನಾನು ಊಟ ಮಾಡಬೇಕಿದ್ರೆ ಏನಾದರೂ ಮಾಡ್ತಾ ಇರ್ತೀವಿ, ಅರ್ಜೆಂಟ್ ಇದು ಮಾಡಲೇಬೇಕು ಅನ್ನೋ ಟೈಮಲ್ಲಿ ಅದು ಅಳು ಸ್ಟಾರ್ಟು. ಮುಗೀತು ಇನ್ನು ಅಳೋಕ್ಕೆ ಸ್ಟಾರ್ಟ್ ಆದರೆ. ಆಚೆ ಎಲ್ಲ ರಂಗೋಲಿ ಎಲ್ಲ ಬಿಡಿಸಾದ್ಮೇಲೆ ಬಂದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು. ಪಾತ್ರೆ ಅಂದರೆ ನೈಟ್ ಟೈಮ್ ಎಲ್ಲಾನು ತೊಳೆದಿಟ್ಟಿದ್ದೆ. ಬೆಳಗ್ಗೆ ಎದ್ದು ತಕ್ಷಣಕ್ಕೆ ಮಾಡೋಕ್ಕಾಗಲ್ಲ. ಆಮೇಲೆ ನಂಗೆ ಏನಾದ್ರು ಬೈ ಮಿಸ್ಸಾಗಿ ನಂಗೆ ಎಚ್ಚರ ಆಗಿಲ್ಲ ಅಂದರೆ, ಲೇಟ್ ಆಗಿದ್ರೆ ಸರಿಯಾಗುತ್ತೆ ಅಂತ ಹೇಳಿನೇ ನೈಟೇ ಫಸ್ಟೇ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟಿದ್ದೆ. ಜಸ್ಟ್ ಒಂದು ಸ್ವಲ್ಪ ಪಾತ್ರೆಗಳಿದ್ದು. ಯಾವಂದರೆ ನೈಟ್ ಟೈಮ್ ಊಟ ಮಾಡಿರ್ತೀವಲ್ಲ ಅದಷ್ಟೇ ಇತ್ತು. ಅದನ್ನು ತೊಳ್ಕೊಂಡೆ. ಕಸ ಗುಡಿಸ್ಬೇಕಿತ್ತು. ಮನೆದು ಒಳಗಡೆ ಕಸ ಗುಡಿಸಿರ್ಲಿಲ್ಲ. ಕಸ ಗುಡಿಸೋಣ ಅಂತೇಳಿ ಕಸ ಗುಡಿಸ್ಕೊಂಡು, ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಇನ್ನು ದೋಸೆಗೆ ಚಟ್ನಿ ಮಾಡೋಣ ಅಂದ್ಕೊಂಡೆ. ಫಸ್ಟ್ ಎಲ್ಲ ಆಗಿದ್ದಿದ್ರೆ
ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಎರಡನ್ನೂ ಮಾಡ್ತಿದ್ದೆ. ಇವಾಗ ಅಷ್ಟೊಂದು ಟೈಮ್ ಇಲ್ಲ ಮಾಡೋದಕ್ಕೆ ಎರಡೆರಡು. ಮತ್ತೆ ಮಾಡಿದಷ್ಟು ಪಾತ್ರೆನೂ ಜಾಸ್ತಿ ಇರ್ತವೆ. ಆ ಪಾತ್ರೆ ತೊಳೆಯೋದು ಹಿಂಸೆ ಆಗುತ್ತೆ. ನನ್ಗೆ ಏನಾರ ಮಾಡೋಣ ಫಸ್ಟು, ಆದರೆ ಪಾತ್ರೆ ಮಾತ್ರ ತೊಳೆಯೋಕ್ಕಾಗಲ್ಲ. ಹಂಗಾಗಿ ಎಷ್ಟು ಈಸಿಯಾಗಿ ಆಗುತ್ತೋ ಅಷ್ಟು ಈಸಿಯಾಗಿ ಮಾಡ್ಕೊತೀನಿ. ಯಾಕಂದ್ರೆ ಅಲ್ಲಿ ನಿಂತ್ಕೊಂಡು ತಳ್ಕೊಂಡು ನಿಂತ್ಕೊಂಡ್ರೆ ಇಲ್ಲಿ ಪಾಪ ಉಳುತ್ತೆ. ಹಂಗಾಗಿ ಎಲ್ಲರಿಗೂ ದೋಸೆ ಹಾಕಿ ಇಟ್ಬಿಡೋಣ ಫಸ್ಟು ಅಂತೇಳಿ ದೋಸೆ ಹಾಕ್ತಿದ್ದೆ. ದೋಸೆ ಹಾಕಾದ್ಮೇಲೆ ನನ್ನ ಮಗನಿಗೂ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಬೇಕು, ಮತ್ತು ನನ್ನ ಹಸ್ಬೆಂಡ್ಗೂ ಕೂಡ ಪ್ಯಾಕ್ ಮಾಡಬೇಕು. ಹಾಗಾಗಿ ಭಾರಿ ಕಷ್ಟ, ಎಲ್ಲರಿಗೂ ತುಂಬದೇ ಆಗೋಯ್ತದೆ. ನನಗಂತೂ ಇವಾಗಲೇ ಹಿಂಗೆ ಅವಳು ಕೂಡ ಸ್ಕೂಲ್ಗೆ ಹೋಗಂಗಾದ್ರೆ 3 ಜನಕ್ಕೆ ಪ್ಯಾಕ್ ಮಾಡಬೇಕು. ಡಿಂಪು ಮತ್ತೆ ಸ್ನ್ಯಾಕ್ಸ್ ಬೇಕು ಅಂತ ಕೇಳ್ತಿದ್ದ. ನಂಗೆ ಏನಾರು ಹಣ್ಣು ಬೇಕು ಅಮ್ಮ ಕೊಡು ಅಂತ ಹೇಳ್ತಿದ್ದ. ಸ್ನ್ಯಾಕ್ಸ್ ಅಂತ ಅಂದರೆ ಹೊರಗಡೆ ಐಟಮ್ಸ್ ಏನು ಕೊಡೋ ಹಾಗಿಲ್ಲ, ಮನೆಯಲ್ಲೇ ಮಾಡಿಕೊಡ್ಬೇಕು. ಅವ್ರ ಕಂಡೀಷನ್ ಆಗಿ ಹೇಳೇ ಬಿಟ್ಟಿದ್ದಾರೆ ಸ್ಕೂಲಲ್ಲಿ, ಹೊರಗಡೆ ಐಟಮ್ಸ್ ಎಲ್ಲ ಕೊಟ್ಟರೆ ಅದು ತಿನ್ನಿಸೋದಿಲ್ಲ ಅಂತ ಹೇಳಿ. ಅದಕ್ಕಾಗಿ ನಾನು ಹಣ್ಣು ತರ್ಸೋದು ಮರ್ತ್ಕೊಂಡಿದ್ದೆ. ಹಣ್ಣು ಬೇರೆ ಖಾಲಿ ಆಗಿತ್ತು. ನನಗೂ ನೆನಪಾಗೋದಿಲ್ಲ ಅವೆಲ್ಲ ತರಿಸ್ಬೇಕು ಅನ್ನೋದು. ನಮ್ಮನೆಯವ್ರು ತಂದಾಗಲೇ ಅದು. ಹಂಗಾಗಿ ತರಿಸಿರ್ಲಿಲ್ವಲ್ಲ, ಇವತ್ತು ಹೇಳಿದ್ರೆ ಆಗುತ್ತೆ ಅಂತೇಳಿ ಡ್ರೈ ಫ್ರೂಟ್ಸ್ಗಳನ್ನೇ ಹಾಕ್ಕೊಟ್ಟು ಕಳಿಸಿದ್ದೆ. ಅವನ್ನೆಲ್ಲ ರೆಡಿ ಮಾಡಿ ಕಳಿಸಿ ನಾನು ತಿಂಡಿ ತಿಂದು, ಅದ್ರ ಜೊತೆ ನನ್ನ ಮಗ ಬಂದು ಸಂದು ಮಾತಾಡ್ತಾನೆ ಇರ್ತಾನೆ. ಬಾಯ್ ಮಂಗು. ಅದೇ ಯಾಕಲ್ಲ ಅವನು ಕೂಡ ಸ್ಕೂಲ್ಗೆ ಹೊರಟ. ಇವತ್ತಿನ ಬ್ಲಾಗ್ ಇಷ್ಟೇ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಆಗಿ.